ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಅಗ್ನಿಶಾಮಕ ಇಲಾಖೆಯಲ್ಲಿ 1488 ಹುದ್ದೆಗಳ ನೇಮಕಾತಿ 2025 ಈ ವಿಷಯದ ಕುರಿತು ಚರ್ಚೆ ಮಾಡ್ತಾ ಇದ್ದೇವೆ. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಯಾವ ರೀತಿ ಇರುತ್ತೆ, ಹಾಗೆ ಏನು ಓದಬೇಕು, ಹಾಗೆ ಎಲ್ಲಿಂದ ಓದಬೇಕು ಎಲ್ಲವನ್ನ ಕೂಡ ಒನ್ ಬೈ ಒನ್ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಅಗ್ನಿಶಾಮಕ ಇಲಾಖೆಯಲ್ಲಿ 1488 ಹುದ್ದೆಗಳು. ಸೊ ಯಾವ ಹುದ್ದೆಗಳಿಗೆ ನೇಮಕಾತಿ ಇದೆ ಅನ್ನೋದು ಫಸ್ಟ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ. ಸೊ ಇತ್ತೀಚೆಗೆ ಸರ್ಕಾರ ಏನು ಮಾಡಿದೆ ಅಂತಂದರೆ, ಈ ಅಗ್ನಿಶಾಮಕ ಇಲಾಖೆಯಲ್ಲಿ 66 ಫೈರ್ ಸ್ಟೇಷನ್ ಆಫೀಸರ್ ಸೇರಿದಂತೆ, ಅಂದರೆ ಅಗ್ನಿಶಾಮಕ ಠಾಣಾಧಿಕಾರಿ ಸೇರಿದಂತೆ ಒಟ್ಟು 1488 ಹುದ್ದೆಗಳ ನೇಮಕಾತಿಗೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿರುತ್ತೆ. ಹಾಗಾಗಿ ಇದರ ಮೇಲೆ 2025ರಲ್ಲಿ ಎಕ್ಸಾಮ್ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಸೊ ನೀವೇನಾದರೂ ಈ ಎಕ್ಸಾಮ್ಸ್ಗಳಿಗೆ ಅಥವಾ ಈ ಒಂದು ಹುದ್ದೆಯನ್ನು ಟಾರ್ಗೆಟ್ ಮಾಡಿದರೆ ಸೊ ತಮ್ಮ ಪ್ರಿಪ್ರೇಷನನ್ನು ರೈಟ್ ಟೈಮ್ ಇದೆ ಸ್ಟಾರ್ಟ್ ಮಾಡೋಕ್ಕೆ. ಬಿಕಾಸ್ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅಂತಂದರೆ ಸೊ ಅದು ಒಂದು ಹಂತ ದಾಟಿದೆ ಅಂತ ಅರ್ಥ. ಹಾಗಾಗಿ ಎನಿ ಟೈಮ್ ಕೂಡ ನೋಟಿಫಿಕೇಶನ್ ಆಗಬಹುದು, KEAದವರು ನೋಟಿಫಿಕೇಶನ್ ಮಾಡಬಹುದು. ಹಾಗಾದರೆ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ನಾವು ತಯಾರಿಯನ್ನು ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ತಾವು ಅರ್ಥ ಮಾಡ್ಕೋಬೇಕು, ತಾವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯೋಕೆ ತಯಾರಿಯನ್ನು ಮಾಡ್ತಾ ಇದ್ರೆ, ತಮ್ಮದು ಡಿಗ್ರಿ 2024ರಲ್ಲಿ ಮುಗಿದಿದೆ, 2025ರಲ್ಲಿ ಮುಗಿತಾ ಇದೆ ಅಂತಂದರೆ ತಾವೇನಾದರೂ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ತಮ್ಮ ಪ್ರಿಪ್ರೇಷನ್ ಯಾವಾಗಲೂ ಕೂಡ ಬಿಫೋರ್ ನೋಟಿಫಿಕೇಶನ್ ಸ್ಟಾರ್ಟ್ ಆಗಬೇಕು. ಸೊ ಅರ್ಜಿಯನ್ನು ಕರೆದ ಮೇಲೆ ನಾವು ತಯಾರಿಯನ್ನು ಮಾಡಬಾರ್ದು. ಸೊ ಬಿಫೋರ್ ಒಂದು ನೋಟಿಫಿಕೇಶನ್ ಆಗೋದ್ರ ಒಳಗಾಗಿ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರಬೇಕು. ಹಾಗಾದರೆ ಈ ಒಂದು ಹುದ್ದೆಗಳಿಗೆ ಪರೀಕ್ಷೆ ಯಾವ ರೀತಿ ಇರುತ್ತೆ? ಇಲ್ಲಿ ಮುಖ್ಯವಾಗಿ 2 ಪತ್ರಿಕೆಗಳಿಗೆ ಪರೀಕ್ಷೆಯನ್ನು ಮಾಡ್ತಾರೆ. ಪೇಪರ್ 1 ಪತ್ರಿಕೆ 1 ಹಾಗೂ ಪತ್ರಿಕೆ 2 ಪೇಪರ್ಸ್ ಇರುತ್ತೆ. ಎರಡೂ ಕೂಡ ಬಹು ಆಯ್ಕೆಯ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅಂದರೆ MCQ ಫಾರ್ಮೆಟ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಪ್ರಶ್ನೆಗಳು ಆದಷ್ಟು ಕಂಪ್ಯಾರಿಟಿವ್ಲಿ KPSC ಕಂಪೇರ್ ಮಾಡಿದ್ರೆ ಸೊ ಸರಳವಾಗಿರುತ್ತೆ. ಒನ್ಲೈನರ್ ಕ್ವಶನ್ಸನ್ನು ಜಾಸ್ತಿ ಕೇಳ್ತಾರೆ. ಸೊ ಪತ್ರಿಕೆ 1 ಏನಿರುತ್ತೆ ಇದು ಕೂಡ 100 ಅಂಕಗಳಿಗಿರುತ್ತೆ. ಪತ್ರಿಕೆ 2 ಕೂಡ 100 ಅಂಕಗಳಿಗಿರುತ್ತೆ. ಸೊ ಇದರ ಕಾಲಾವಧಿ 1.5 ಅವರ್ ಟೈಮ್ ಇರುತ್ತೆ. ಮಧ್ಯಾಹ್ನದ ಪೇಪರ್ ಪತ್ರಿಕೆ 2 ಕೂಡ 1.5 ಅವರ್ ಟೈಮ್ ಇರುತ್ತೆ. ಹಾಗಾದರೆ ಪತ್ರಿಕೆ 1ರಲ್ಲಿ ಏನು ಕೇಳ್ತಾರೆ ಅಂತಂದರೆ, ಸಾಮಾನ್ಯ ಜ್ಞಾನ ವಿಷಯದ ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಮಾನ್ಯ ಜ್ಞಾನ ಅಂತ ತಕ್ಷಣ ಏನೇನು ಬರುತ್ತೆ? ಸೊ ಪ್ರಚಲಿತ ಘಟನೆಗಳಿರ್ಬೋದು, ದಿನಪತ್ರಿಕೆಗಳ ಪ್ರಚಲಿತ ಘಟನೆಗಳು, ಇತಿಹಾಸ, ಭೂಗೋಳ, ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಅರ್ಥಶಾಸ್ತ್ರ ಇವೆಲ್ಲವನ್ನ ಕೂಡ ಕೇಳ್ತಾರೆ. ಸೊ ಪತ್ರಿಕೆ 2ರ ಸಿಲೆಬಸ್ ಏನು ಅಂತಂದರೆ ವಿಜ್ಞಾನ ಮತ್ತು ಆಪ್ಟಿಟ್ಯೂಡ್ ಅಂತ ಕ್ಲಿಯರ್ ಆಗಿ ಅವರು ಸೊ ಪ್ರೀವಿಯಸ್ ನೋಟಿಫಿಕೇಶನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ಒನ್ಸ್ ಅಫಿಷಿಯಲ್ ನೋಟಿಫಿಕೇಶನಲ್ಲಿ ಗೊತ್ತಾಗುತ್ತೆ. ಬಟ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಯಾವುದೇ ಎಕ್ಸಾಮ್ಸ್ಗೆ ತಾವು ತಯಾರಿಯನ್ನು ಮಾಡಬೇಕು ಅಂತಂದರೆ ಜನರಲ್ ನಾಲೆಡ್ಜ್ ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ. ಇವಾಗ ಈ ಒಂದು ಸಾಮಾನ್ಯ ಜ್ಞಾನ ಅಂದಾಕ್ಷಣ ಏನು ಓದಬೇಕು ಅಂತ ಗೊತ್ತಾಯ್ತು ನಮಗೆ. ಇತಿಹಾಸವನ್ನು ಓದಬೇಕು, ಪ್ರಚಲಿತ ಘಟನೆಗಳನ್ನು ಓದಬೇಕು, ಸೊ ಎಲ್ಲವನ್ನು ಓದಬೇಕು. ಹಾಗಾದರೆ ಎಲ್ಲಿಂದ ಓದಬೇಕು? ಬಹಳ ಒಂದು ಕನ್ಫ್ಯೂಷನ್ ಇರುತ್ತೆ, ಎಸ್ಪೆಷಲಿ ಪ್ರಥಮ ಬಾರಿಗೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಬರಿತಾ ಇರುವಂತಹ ಅಭ್ಯರ್ಥಿಗಳಿಗೆ. ಸೊ ತಾವೇನು ಮಾಡಬೇಕು? ಫಸ್ಟು ಕರ್ನಾಟಕ ರಾಜ್ಯದ ಪಠ್ಯ ಪುಸ್ತಕಗಳನ್ನು ಸ್ಟಡಿ ಮಾಡಬೇಕು. ಎಲ್ಲಿಂದ ಸ್ಟಡಿ ಮಾಡಬೇಕು? 6ನೇ ಕ್ಲಾಸಿಂದ ಅಟ್ಲೀಸ್ಟ್ 10ನೇ ಕ್ಲಾಸ್ವರೆಗೂ ಸ್ಟಡಿ ಮಾಡಬೇಕು. ಇದರಲ್ಲಿ ಮ್ಯಾಥಮೆಟಿಕ್ಸನ್ನು ಬಿಟ್ಟು ಇತಿಹಾಸ ಇರ್ಬೋದು, ಭೂಗೋಳ, ಸಂವಿಧಾನ, ಅರ್ಥಶಾಸ್ತ್ರ ಈ ಒಂದು ವಿಷಯಗಳನ್ನು ತಾವು ಸ್ಟಡಿ ಮಾಡಬೇಕಾಗತ್ತೆ. ಇದರ ಬಗ್ಗೆ ಆಲ್ರೆಡಿ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಕೂಡ ನೋಟ್ಸ್ ಅವೈಲೇಬಲ್ ಇರುತ್ತೆ. ಹಾಗೆ ಇವನ್ ಅದರಲ್ಲಿ ಮಾಕ್ ಟೆಸ್ಟ್ಗಳು ಕೂಡ ಅವೈಲೇಬಲ್ ಇರುತ್ತೆ. ನೀವು ಅಲ್ಲೂ ಕೂಡ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು. ಸೊ ಫಸ್ಟ್ ನಾವು ಮಾಡಬೇಕಾಗಿದ್ದೇನು? ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳನ್ನ ಸ್ಟಡಿ ಮಾಡಬೇಕು. ಅದಾದ ನಂತರ ಮಾರ್ಕೆಟ್ನಲ್ಲಿ ಸಿಗುವಂತಹ ನೋಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ವೆಬ್ಸೈಟ್ಸ್ಗಳಲ್ಲಿ ಸಿಗುವಂತಹ ನೋಟ್ಸ್ಗಳನ್ನು ರೆಫರೆನ್ಸ್ ಮಾಡಬಹುದು. ಇನ್ನು ಪತ್ರಿಕೆ 2 ಏನಿದೆ ಅಲ್ವಾ, ಸೊ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತಹ ಒಂದು ವಿಜ್ಞಾನ ಸೆಕ್ಷನ್ ಏನಿದೆ ಅದಕ್ಕೆ ನೀವೇನು ಮಾಡಬೇಕು? DSCRTಯ ವಿಜ್ಞಾನ ಬುಕ್ಗಳನ್ನು ಓದಬೇಕು. ಅಂದರೆ ಕರ್ನಾಟಕ ರಾಜ್ಯ ಸ್ಕೂಲ್ ಬುಕ್ಸ್ ಏನಿರುತ್ತೆ 6ನೇ ಕ್ಲಾಸಿಂದ 10ನೇ ಕ್ಲಾಸು ಆ ವಿಜ್ಞಾನ ಪುಸ್ತಕಗಳನ್ನು ಓದಬೇಕು. ಮತ್ತು ಡೈಲಿ MCQಸ್ಗಳನ್ನು ಸಾಲ್ವ್ ಮಾಡಬೇಕು. ಬಹು ಆಯ್ಕೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು. ಎಲ್ಲಿಂದ ಸಾಲ್ವ್ ಮಾಡಬೇಕು ಅಂತಂದರೆ
ಜಾಯಿನ್ ಟು ಲರ್ನ್ ಆ್ಯಪ್ ಇಂದ ಸಾಲ್ವ್ ಮಾಡಬಹುದು, ಅಥವಾ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಹಳೆಯ ವಿಡಿಯೋಸ್ಗಳಿರುತ್ತೆ MCQ ವಿಡಿಯೋಸ್, ಅದನ್ನು ಕೂಡ ನೋಡಬಹುದು, ಅಥವಾ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಇರುತ್ತೆ MCQ ವಿಡಿಯೋಸ್, ಅದು ಕೂಡ ತಾವಿಲ್ಲಿ ರೆಫರೆನ್ಸ್ ಮಾಡಬಹುದು. ಇನ್ನು ಆಪ್ಟಿಟ್ಯೂಡ್ಗೆ ಏನು ಮಾಡಬೇಕು, ಅಗರ್ವಾಲ್ ಇಂಗ್ಲಿಷ್ ಮೀಡಿಯಮಲ್ಲಿ ಅಗರ್ವಾಲ್ ಇದೆ, ಅಥವಾ ಕನ್ನಡ ಮಾಧ್ಯಮ ಇತ್ತು ಅಂತಂದ್ರೆ ಜಾಯಿನ್ ಟು ಲರ್ನ್ ಅಲ್ಲಿ ಆಪ್ಟಿಟ್ಯೂಡ್ ವಿಡಿಯೋಸ್ ಇದೆ, ಅದು ಕೂಡ ತಾವಿಲ್ಲಿ ರೆಫರೆನ್ಸ್ ಮಾಡಬಹುದು. ಆಪ್ಟಿಟ್ಯೂಡ್ ವಿಡಿಯೋಸ್ ಕೂಡ ಲಭ್ಯವಿರುತ್ತೆ. ಸೊ ಇದು ತಮಗೆ ಬ್ರೀಫ್ ಆಗಿ ಐಡಿಯಾ ಬರುತ್ತೆ. ಅಂದರೆ ಇಲ್ಲಿಂದ ತಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ 1-2 ಮಂತ್ಸ್ ಆರ್ 3 ಮಂತ್ಸ್ ಇಷ್ಟು ಪ್ರಿಪ್ರೇಷನ್ ತಾವು ಮಾಡಿದ್ರೆ ತಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಎಷ್ಟು ಓದಬೇಕು, ಹೇಗೆ ಓದಬೇಕು ಅಂತ. ಸಪೋಸ್ ನಿಮ್ಗೇನಾದರೂ ಒಂದು ಕ್ವಶನ್ಸ್ಗಳಿತ್ತು ಅಂತಂದರೆ ಇವನ್ ಜಾಯಿನ್ ಟು ಲರ್ನ್ ಅಫಿಷಿಯಲ್ ನಂಬರ್ ಕೂಡ ಇರುತ್ತೆ 7795014409. ಸೊ ಐ ರಿಪೀಟ್ 7795014409 ಈ ಒಂದು ನಂಬರ್ಗೂ ಕೂಡ ತಾವು ವಾಟ್ಸಪ್ ಮೂಲಕ ತಮ್ಮ ಕ್ವಶನ್ಸ್ ಅನ್ನ ಕೂಡ ಚೆಕ್ ಮಾಡ್ಕೋಬಹುದು, ಕೇಳಬಹುದು. ಸೊ ನಿಮ್ಮ ಕ್ವೈರೀಸ್ ಅನ್ನು ಕೂಡ ಸಾಲ್ವ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಬಹುದು ಅಂತ ಹೇಳ್ತಾ ಇಷ್ಟು ಈ ಒಂದು ಅಗ್ನಿಶಾಮಕ ಇಲಾಖೆಯ ಒಂದು ನೇಮಕಾತಿ ಕುರಿತು ಚರ್ಚೆ ಆಗಿರುತ್ತೆ. ಇವತ್ತಿನ ಚರ್ಚೆಗೆ ಸಂಬಂಧಪಟ್ಟಂತೆ ಅಥವಾ ಚರ್ಚೆಗೆ ಏನಾದರೂ ಕ್ವಶನ್ಸ್ಗಳು ಇತ್ತು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕ್ವಶನ್ಸ್ಗಳನ್ನು ಕಾಮೆಂಟ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.